ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 4th ಸೆಮ್ BComನ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ಲೆಸನ್ ಬಂದುಬಿಟ್ಟು ಕಿವುಡರು ಅಂತ ಹೇಳಿ, ಇದು ಬಂದುಬಿಟ್ಟು ಒಂದು ಸಾಮಾಜಿಕ ಕಥನ ಗೀತೆ ಅಂತ ಹೇಳಿ, ಓಕೆನಾ. ಇದನ್ನು ಬರೆದಿರೋದು ಶಾಲಿನಿ ರಘುನಾಥ್ ಅವರು. ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿರುವಂಥ ಒಂದು ಲೆಸನ್, ಫುಲ್ ಕಾಮಿಡಿನೇ ಇದೆ. ಆ್ಯಂಡ್ ಈ ಒಂದು ಲೆಸನ್ ಬಂದುಬಿಟ್ಟು ಕಂಪ್ಲೀಟಾಗಿ ನನ್ನ ಒಂದು ಫೇವ್ರೆಟ್ ಲೆಸನ್ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಇವಾಗ ನಾವು ಡೈರೆಕ್ಟಾಗಿ ಲೆಸನ್ನ ಸ್ಟಾರ್ಟ್ ಮಾಡೋದಾದರೆ, ಇಲ್ಲಿ ಮೂಡ ಸೀಮೆ ಅಂತ ಇರುತ್ತೆ, ಓಕೆನಾ. ಈ ಮೂಡ ಸೀಮೆಯಲ್ಲಿ ಹೊನ್ನಾಲಪ್ಪ ಅನ್ನೋ ಒಬ್ಬ ಗೌಡ ಇರ್ತಾರೆ, ಓಕೆನಾ. ಈ ಒಂದು ಹೊನ್ನಾಲಪ್ಪ ಬಂದುಬಿಟ್ಟು ಇವನಿಗೆ ಕಿವಿನೇ ಕೇಳಿಸ್ತಿರಲ್ಲ. ಬಟ್ ಇವನ ಹತ್ರ ಇರುವಂಥ ಒಂದು ಜಮೀನಲ್ಲಿ ಇವನೇನು ಮಾಡ್ತಾನೆ ಅಂದರೆ ಜೋಳದ ಬೆಳೆನ ಬೆಳೆದು ಅದನ್ನು ರಾತ್ರಿ ಹಗಲು ಅಂತ ಏನೂ ನೋಡ್ದಂಗೆ ತುಂಬ ಚೆನ್ನಾಗಿ ಕಾಯ್ದು ಅವನಿಗೆ ತುಂಬ ಒಳ್ಳೆ ಬೆಳೆ ಕೂಡ ಬಂದಿರುತ್ತೆ. ಸೊ ಒಂದಿನ ಏನಾಗುತ್ತೆ ಅಂದರೆ ಕೊಂಗಾರ ಅನ್ನೋ ವ್ಯಕ್ತಿ ಇರ್ತಾನೆ, ಓಕೆನಾ. ಆ ವ್ಯಕ್ತಿ ಬಂದುಬಿಟ್ಟು ಅವನು ಎತ್ತುಗಳನ್ನ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಹೋಗ್ತಿರ್ತಾನೆ. ಬಟ್ ಅವನಿಗೆ ದಾರಿ ತಪ್ಪಿಬಿಟ್ಟು ಸಡನ್ನಾಗಿ ಅವನು ಗೌಡನ ಹತ್ರ ಬರ್ತಾನೆ, ಓಕೆನಾ, ಈ ಒಂದು ಕೊಂಗಾರ. ಸೊ ಕೊಂಗಾರ ಕೇಳ್ತಾನೆ, ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಕೇಳ್ತಾನೆ, ಓಕೆನಾ. ಆಗ ಇವನಿಗೆ ಗೌಡಂಗೆ ಕಿವುಡಲ್ವಾ, ಅವನಕ್ಕೇನೋ ಕೇಳಿಸ್ತಿರಲ್ವಲ್ಲ. ಸೊ ಆವಾಗ ಆ ಗೌಡ ಏನು ಅಂದ್ಕೊಳ್ತಾನೆ ಅಂದರೆ, ತುಂಬ ಜನ ಗೌಡ ಬೆಳೆದಿರ್ತಾನಲ್ಲ ಬೆಳೆನ ನೋಡಿಬಿಟ್ಟು ಒಂದೊಂದು ಪೈರು ದಪ್ಪ ಇದೆ, ಸಣ್ಣ ಇದೆ, ಮತ್ತು ಆ ಒಂದು ಜೋಳದ ಬೆಳೆ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಹೀಗೆ ಅಂತ ಹೇಳಿ ಅಂತಿರ್ತಾರಲ್ಲ. ಸೊ ಇವನಿಗೇನು ಅನಿಸ್ತು ಅಂದರೆ, ಇವನು ಕೊಂಗಾರನು ಕೂಡ ಅದೇ ಮಾತುಗಳನ್ನ ಹೇಳ್ತಿದ್ದಾನೆ ಅಂತ ಹೇಳಿ ಇವನಿಗೆ ಅನಿಸಿರುತ್ತೆ, ಓಕೆನಾ. ಅಂದರೆ ಅವನು ಕಿವಿನೇ ಕೇಳಿಸ್ತಿರಲ್ಲ. ಸೊ ಅವನ ಅಸಂಪ್ಷನ್ ಪ್ರಕಾರ ಇವನು ನನ್ನ ಒಂದು ಜೋಳದ ಬೆಳೆಗಳನ್ನ ನೋಡಿಬಿಟ್ಟು ಹೇಳ್ತಿದ್ದಾನೆ, ಈ ರೀತಿ ಒಂದೊಂದು ತೆನೆ ದಪ್ಪ ಇದೆ, ಒಂದೊಂದು ತೆನೆ ಚೆನ್ನಾಗಿ ಸಣ್ಣ ಇದೆ, ಹಾಗೆ ಒಂದು ಹೊಲದ ಪೂರ್ತಿ ಚೆನ್ನಾಗಿ ಫಸಲು ಬಂದಿದೆ ಅಂತ ಎಲ್ಲ ಮಾತಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಈ ಕೊಂಗಾರ ಹೇಳಿದ್ನ ಗೌಡ ಆ ರೀತಿ ಅಂದ್ಕೊಳ್ತಾನೆ, ಓಕೆನಾ. ಆವಾಗ ಗೌಡ ಮತ್ತೆ ಅವನಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಕೋಪದಿಂದ ಅವನು ಹೇಳ್ತಾನೆ ಏನು ಅಂದರೆ, ಏನು ಹೋಗೋ ಬರೋರ್ದೆಲ್ಲ ನನ್ನ ಒಂದು ಹೊಲದ ಮೇಲೆ ನನ್ನ ಕಣ್ಣು ಹೋಗ್ರೋ, ಸುಮ್ಮನೆ ನಾನು ಎಷ್ಟು ಕಷ್ಟಪಟ್ಟು ಬೆಳಿತಿದ್ದೀನಿ ಅಂತ ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಗೌಡ ಬೈದ್ಬಿಟ್ಟು ಕಳಿಸ್ತಾನೆ, ಓಕೆನಾ. ಆಗ ಕೊಂಗಾರ ಅಂದ್ಕೊಳ್ತಾನೆ ಏನು ಅಂದರೆ, ಏನು ಈ ಕ್ಯೂಡನ್ಗೆ ಏನಾಗೈತೆ, ನಾನು ಕೇಳಿದ್ದು ಈ ದಾರಿ ಎಲ್ಲಿಗೋಗುತ್ತೆ ಅಂತ. ಬಟ್ ಇವನಿಗೆ ಕೇಳಿಸ್ದೇ ಇರೋ ರೀಸನಿಂದ ಏನೇನೋ ಮಾತಾಡ್ತಿದ್ದಾನಲ್ಲ ಅಂತ ಹೇಳಿ ಕೊಂಗಾರ ಬೈಕೊಂಡು ಹೋಗ್ತಾನೆ, ಓಕೆನಾ. ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ, ಗೌಡ ಚೆನ್ನಾಗಿ ಬೆಳೆ ಬೆಳೆದಿರ್ತಾನಲ್ಲ, ಸೊ ಈ ವಿಷಯನ ಅವ್ರ ಹೆಂಡತಿಗೆ ಹೇಳಬೇಕು ಅಂದ್ಬಿಟ್ಟು ಅವನು ಅಲ್ಲಿಂದ ಸೀದಾ ಓಡಿ ಬರ್ತಾನೆ, ಓಕೆನಾ. ಓಡಿ ಬರ್ಬೇಕಾದ್ರೆ ನಿಂಗಿ ಅಂತ ಹೇಳಿ ಕೂತ್ಕೊಂಡು ಬರ್ತಾನೆ. ನಿಂಗಿ ಅಂದರೆ ಯಾರು ಅಂದರೆ ಗೌಡನ ಹೆಂಡತಿ. ಸೊ ಗೌಡ ಏನು ಮಾಡ್ತಾನೆ ಅಂದರೆ, ಅವ್ರ ಹೆಂಡತಿ ಹತ್ರ ಬಂದುಬಿಟ್ಟು ಹೇಳ್ತಾನೆ, ಈ ಸತಿ ಚೆನ್ನಾಗಿ ಫಸಲೆಲ್ಲ ಬಂದಿದೆ, ಅದಕ್ಕೆ ನೀನು ಏನಾದ್ರು ಒಂದು ಆಭರಣ ಮಾಡಿಸ್ಕೋ, ಸಣ್ಣ ಗುಂಡು ದೊಡ್ಡ ಗುಂಡು ಏನಾದ್ರು ಮಾಡಿಸ್ಕೋ ಅಂತ ಹೇಳಿಬಿಟ್ಟು ಆ ಗೌಡ ಬಂದುಬಿಟ್ಟು ಅವ್ರ ಹೆಂಡ್ತಿಗೆ ಹೇಳ್ತಿರ್ತಾನೆ, ಓಕೆನಾ, ನಿಂಗಿಗೆ ಹೇಳ್ತಿರ್ತಾನೆ. ಆದರೆ ಇಲ್ಲಿ ನೋಡಿದ್ರೆ ನಿಂಗಿನೂ ಕೂಡ ಒಂದು ಕ್ಯೂಡಿ ಆಗಿರ್ತಾಳೆ, ಓಕೆನಾ. ನಿಂಗಿಗೂ ಕೂಡ ಏನೂ ಕೇಳಿಸ್ತಿರ್ಲಿಲ್ಲ. ಇವನು ದಪ್ಪ ಗುಂಡು ಸಣ್ಣ ಗುಂಡು ಅಂತ ಹೇಳಿ ಹೇಳ್ತಿರ್ತಾನಲ್ಲ ಗೌಡ, ಅದನ್ನು ಕೇಳಿಸ್ಕೊಂಡು ಇವಳೇನು ಅಂದ್ಕೊಳ್ತಾನೆ ಅಂದರೆ, ಮೇ ಬಿ ಮದುವೆ ವಿಷಯ ಇವನು ಮಾತಾಡ್ತಿರ್ಬೋದು ಅಂತ ಹೇಳಿ ಅವಳಿಗೆ ಆ ರೀತಿ ಅನಿಸಿರುತ್ತೆ, ಓಕೆನಾ. ಮದುವೆ ಬಗ್ಗೆ ಏನೋ ಮಾತಾಡ್ತಿದ್ದಾನೆ ಇವನು ಅಂದ್ಕೊಂಡು ಅವಳು ಸರಿ ಆಯಿತು ಅಂದ್ಬಿಟ್ಟು ಅವಳು ಹೋಗ್ತಾಳೆ. ಈ ಒಂದು ನಿಂಗಿ ಏನು ಮಾಡ್ತಾಳೆ ಅಂದರೆ, ಈ ವಿಷಯನ ಅವ್ರ ಮಗಳಿಗೆ ಹೇಳಬೇಕು ಅಂದ್ಬಿಟ್ಟು ಹೋಗ್ತಾಳೆ, ಓಕೆನಾ. ಅಲ್ಲಿ ನೋಡಿದ್ರೆ ಅವ್ರ ಮಗಳಿಗೂ ಕೂಡ ಕಿವಿ ಕೇಳಿಸ್ತಿರಲ್ಲ, ಅವ್ರ ಮಗಳೂ ಕೂಡ ಕ್ಯೂಡಿ ಆಗಿರ್ತಾಳೆ. ಸೊ ಅವ್ರ ಮಗಳ ಹತ್ರ ಹೋಗಿ ಹೇಳ್ತಾಳೆ ಏನು ಅಂದರೆ, ನೋಡು ನಿಮ್ಮಪ್ಪ ಈ ಏಜಲ್ಲಿ ನನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರ ಮಗಳ ಹತ್ರ ಹೇಳ್ತಿರ್ತಾಳೆ, ಓಕೆನಾ, ಈ ನಿಂಗೆ. ಬಟ್ ಅವ್ರ ಮಗಳಿಗೂ ಕೂಡ ಕ್ಯೂಡ್ ಆಗಿರೋ ರೀಸನಿಂದ ಅವಳೇನು ಅಂದ್ಕೊಳ್ತಾಳೆ ಅಂದರೆ, ಅವ್ರ ಅಮ್ಮನ ಬಾಯಲ್ಲಿ ಹರಯ ಪ್ರಾಯ ಯೌವನ ಅನ್ನೋ ಒಂದು ಪದಗಳನ್ನೆಲ್ಲ ಅವಳು ಕೇಳಿಸ್ಕೊಂಡಿರ್ತಾಳೆ, ಓಕೆನಾ. ಆಗ ಅವಳು ಅಂದ್ಕೊಳ್ತಾಳೆ ಏನು ಅಂದರೆ, ಮೇ ಬಿ ನಮ್ಮ ಅಪ್ಪ ಅಮ್ಮ ನನಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಪರ್ಮಿಷನ್ ಕೇಳ್ತಿದ್ದಾರೇನೋ, ನನಗೆ ಮದುವೆ ಮಾಡ್ತಾರೇನೋ ಅಂತ ಹೇಳಿ ಅವಳು ಅಂದ್ಕೊಳ್ತಾಳೆ, ಓಕೆನಾ. ಆಗ ಅವಳು ಹೇಳ್ತಾಳೆ ಏನು ಅಂದರೆ, ಸೊ ಇವಾಗ ನೀವು ಯಾರನ್ನಾರು ಒಪ್ಪಿ ನನಗೆ ಗಂಡನ ತೋರಿಸಿ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಮಗಳು ಹೇಳ್ತಾಳೆ. ಸೊ ಅವ್ರ ಮಗಳಿಗೆ ಈ ವಿಷಯ ಗೊತ್ತಾಗುತ್ತಲ್ಲ, ನಮ್ಮಪ್ಪ ನನಗೆ ಮದುವೆ ಮಾಡ್ತಾರೆ ಅಂದ್ಕೊಂಡು ಈ ವಿಷಯನ ಅವ್ರ ಅಜ್ಜಿಗೆ ಹೇಳಬೇಕು ಅಂತ ಆ ಮಗಳು ಹೋಗ್ತಾಳೆ, ಓಕೆನಾ.
ಆಗ ಅವ್ರ ಮೊಮ್ಮಗಳು ಬಂದುಬಿಟ್ಟು ಅಜ್ಜಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ತುಂಬ ಖುಷಿಯಿಂದ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಅಂದರೆ, ನಮ್ಮ ಅಪ್ಪ ಅಮ್ಮ ನನಗೆ ಗಂಡು ನೋಡಿದಾರಂತೆ, ಈ ವರ್ಷ ನನಗೆ ಮದುವೆ ಮಾಡ್ತಾರಂತೆ ಅಂತ ಹೇಳಿಬಿಟ್ಟು ಅವ್ರ ಮೊಮ್ಮಗಳು ಅಜ್ಜಿ ಹತ್ರ ಹೇಳ್ತಿರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಆ ಅಜ್ಜಿಗೂ ಕೂಡ ಕಿವುಡಿರುತ್ತೆ, ಆ ಅಜ್ಜಿಗೂ ಕೂಡ ಏನೂ ಕೇಳಿಸ್ತಿರಲ್ಲ. ಓಕೆನಾ, ಆ ಅಜ್ಜಿಗೆ ಏನಂತ ಕೇಳಿಸಿರುತ್ತೆ ಅಂದರೆ, ಈ ಮೊಮ್ಮಗಳು ಮದುವೆ ವಿಷಯ ಮಾತಾಡ್ತಿದ್ರೆ ಅಷ್ಟರಲ್ಲಿ ಅಜ್ಜಿಗೆ ಆಲ್ರೆಡಿ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ, ಸೊ ಅದಕ್ಕೆ ಅಜ್ಜಿಗೆ ಏನಂತ ಕೇಳಿಸಿರುತ್ತೆ ಅಂದರೆ, ಊಟಕ್ಕೆ ಮುದ್ದೆ ಬೇಕಾ ಅಥವಾ ತಂಗ್ಲಿಟ್ಟು ಬೇಕಾ ಅಂತ ಹೇಳಿ ಮೊಮ್ಮಗಳು ಕೇಳೋಕ್ಕೆ ಬಂದಿರ್ಬೋದು ಅಂತ ಹೇಳಿ ಅವ್ರ ಅಜ್ಜಿ ಅಂದ್ಕೊಂಡು, ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾರೆ, ಏನಾದರೂ ಸರಿ, ನಂಗೆ ಹೊಟ್ಟೆ ಹಸಿತಿದೆ, ಏನಾದರೂ ಪರವಾಗಿಲ್ಲ, ನನಗೆ ಏನಾದರೂ ಕೊಡು ತಿನ್ನೋಕ್ಕೆ, ತಂಗ್ಲಿಟ್ಟಾದರೂ ಪರವಾಗಿಲ್ಲ, ಇಲ್ಲ ಅಂದರೆ ಮುದ್ದೆ ಆದರೂ ಪರವಾಗಿಲ್ಲ, ಕೊಡು ನನಗೆ ಫಸ್ಟು ಅಂತ ಹೇಳಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ. ಸೊ ಇಷ್ಟರಲ್ಲಿ ಏನಾಗುತ್ತೆ ಅಂದರೆ, ಹುಡುಗಿನ ನೋಡಬೇಕು ಅಂದರೆ, ಈ ಒಂದು ಹುಡುಗಿ ಇರ್ತಾಳಲ್ಲ ಅವ್ರ ಮನೇಲಿ, ಅವಳನ್ನ ನೋಡಬೇಕು ಅಂತ ಹೇಳಿ ಪಕ್ಕದೂರಿಂದ ಗಂಡಿನ ಕಡೆಯವರು ಬರ್ತಿರ್ತಾರೆ. ಓಕೆನಾ, ಮನೆಗೆ. ಸೊ ಆದರೆ ಇಲ್ಲಿ ಹುಡುಗಿ ತಾಯಿ ಇರ್ತಾಳಲ್ಲ, ಅಂದರೆ ನಿಂಗೆ ಇರ್ತಾಳಲ್ಲ, ನಿಂಗೆ ಸ್ವಲ್ಪ ಬುದ್ಧಿವಂತೆ ಆಗಿರ್ತಾಳೆ. ಆಯಿತಾ, ಅವಳೇನು ಅಂದ್ಕೊಳ್ತಾಳೆ ಅಂದರೆ, ಇವಾಗ ಗಂಡನ ಕಿವಿ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಅಂದರೆ ಗಂಡಿನ ಕಡೆಯವರು ಹೊಂಟೋಗ್ತಾರೆ, ಮತ್ತು ಬಡವರು ಅಂತ ಗೊತ್ತಾಯಿತು ಅಂದರೆ ಅವಾಗಲೂ ಹೊಂಟೋಗ್ತಾರೆ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ, ಒಂದು ಸೈನ್ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು, ಈಗ ಸೈನ್ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಅಂದರೆ ಜಾಸ್ತಿ ಯಾರಿಗೂ ಗೊತ್ತಾಗಲ್ವಲ್ಲ, ವೆದರ್ ಇವರು ಕ್ಯೂಟ್ರಾ ಏನು ಅಂತ ಹೇಳಿ ಗೊತ್ತಾಗಲ್ಲ ಅಂದ್ಕೊಂಡು ಅವಳು ಆ ರೀತಿ ಮಾತಾಡ್ಬೋದು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ಹಾಗೆ ಅವಳು ಆ ಒಂದು ಗಂಡಿನ ಕಡೆಯವ್ರು ಬರ್ತಾರೆ ಅಂತ ಹೇಳಿ ತಿಳಿಯುತ್ತಲ್ಲ, ಸೊ ಅದಕ್ಕೆ ಅವಳೇನು ಮಾಡ್ತಾಳೆ ಅಂದರೆ ಜೋರಾಗೂ ಕೂಡ ಮಾತಾಡ್ತಿರಲ್ಲ. ಓಕೆನಾ, ಅವಳಿಗೆ ಒಂದು ಕಡೆ ಭಯ ಇರುತ್ತೆ, ಏನಾದ್ರು ಮದುವೆ ಕ್ಯಾನ್ಸಲ್ ಆಗುತ್ತಾ ಏನು ಅಂದ್ಕೊಂಡು ಅವಳೇನು ಅಂದ್ಕೊಳ್ತಾಳೆ ಅಂದರೆ, ಓಕೆ ಸನ್ನೆಗಳ ಮೂಲಕ ನಾವು ಹೆಂಗೋ ಒಂದು ಅವಳ ಮಗಳು ಮದುವೆ ಮಾಡಿಬಿಡೋಣ ಅಂತ ಹೇಳಿ ಅವಳು ಡಿಸೈಡ್ ಮಾಡ್ಕೊಳ್ತಾಳೆ. ಸೊ ಆವಾಗ ಏನು ಮಾಡ್ತಾಳೆ ಅಂದರೆ, ಈ ನಿಂಗಿ ಬಂದುಬಿಟ್ಟು ಗೌಡನಿಗೆ 10 ರೂಪಾಯಿ ಕೊಟ್ಟು ಪೇಟೆಗೆ ಹೋಗ್ಬಿಟ್ಟು ಸಾಮಾನು ತೊಗೊಂಡು ಬಾ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಬಟ್ ಆದರೆ ಇಲ್ಲಿ ಕ್ಯೂಡ ಆಗಿರೋ ರೀಸನಿಂದ ಗೌಡ ಅವನಿಗೇನು ಅನಿಸುತ್ತೆ ಅಂದರೆ, ಒಂದು ಮಗಳು ಮದುವೆ ಏನಿದೆಯಲ್ಲ, ಮಗಳು ಮದುವೆ ಫಿಕ್ಸ್ ಆಗಿತ್ತಲ್ಲ, ಈ ಮದುವೆ ಏನೋ ಕ್ಯಾನ್ಸಲ್ ಆಗ್ತಿರಬೇಕು, ಅದಕ್ಕೆ ನನ್ನ ಹೆಂಡತಿ ನನಗೆ 10 ರೂಪಾಯಿ ಕೊಟ್ಬಿಟ್ಟು ದೇಶಾಂತರ ಹೋಗು ಅಂತ ಹೇಳಿ 10 ರೂಪಾಯಿ ಕೊಡ್ತಿದ್ದಾಳೆ ನನ್ನ ಹೆಂಡತಿ ಅಂದ್ಕೊಂಡು ಅವ್ನಿಗೆ ಅನಿಸುತ್ತೆ. ಓಕೆನಾ, ಅವಾಗ ಅವನೇನು ಮಾಡ್ತಾನೆ ಅಂದರೆ, ತುಂಬ ಬೇಜಾರಿಂದ ನನ್ನ ಹೆಂಡತಿ ಯಾಕೆ ಹಿಂಗೆ ಮಾಡಿದ್ಲು, 10 ರೂಪಾಯಿ ಕೊಟ್ಬಿಟ್ಟು ನನಗೆ ದೇಶಾಂತರ ಹೋಗು ಅಂತ ಯಾಕೆ ಹೇಳ್ತಿದ್ದಾಳೆ ಇವಳು ಅಂದ್ಕೊಂಡು ಅವನು ಅಲ್ಲಿಂದ ತುಂಬ ಬೇಜಾರಿಂದನೇ ಆಚೆ ಬರ್ತಾನೆ. ಓಕೆನಾ, ಸೊ ಇದಾದಮೇಲೆ ಏನು ಮಾಡ್ತಾನೆ ಅಂದರೆ, ಗೌಡ ಅಲ್ಲಿಂದ ಸೀದಾ ಒಂದು ಮರದ ಕೆಳಗಡೆ ಹೋಗಿ ಕೂತಿರ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಕುರಿಗಳನ್ನ ಕಾಯ್ತಿರ್ತಾನೆ. ಓಕೆನಾ, ಅವನ ಹತ್ರ 800 ಕುರಿಗಳಿರುತ್ತೆ. ಸೊ ಅವನೇನು ಮಾಡ್ತಾನೆ ಅಂದರೆ, ಕುರಿಗಳನ್ನ ಮೇಯಿಸ್ತಿರ್ತಾನೆ. ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಆದಮೇಲೆ ಅವನೇನು ಅಂದ್ಕೊಳ್ತಾನೆ, ಓಕೆ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ. ಸೊ ಅಲ್ಲೇ ಇದ್ದಂಥ ಗೌಡನಿಗೆ ಕರೆದು ಹೇಳ್ತಾನೆ, ಏನು ಅಂದರೆ, ಅವನ ಹತ್ರ ಇತ್ತಲ್ವ ಒಂದು 800 ಕುರಿಗಳು, ಅಷ್ಟು ಕುರಿಗಳನ್ನ ನೀನು ಒಂದು ಸ್ವಲ್ಪ ಹೊತ್ತು ನಾನು ಊಟ ಮಾಡ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ಅಕಸ್ಮಾತ್ ನೀನೇನಾದ್ರು ಕರೆಕ್ಟಾಗಿ ಕಾಯಿದ್ರೆ ನಾನೇನು ಮಾಡ್ತೀನಿ ಅಂದರೆ, ನೀನು ಕಾಯ್ದಿರ್ತೀಯಲ್ವ, ಅಂದರೆ ನನ್ನ ಕುರಿಗಳನ್ನ ನೋಡ್ಕೊಂಡಿರ್ತೀಯಲ್ಲ, ಅದ್ರ ಬದಲು ನಿನಗೆ ಒಂದು ಕುಂಟು ಕುರಿನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಒಂದು ಕುರಿ ಮೇಯಿಸೋನಿರ್ತಾನಲ್ಲ ಅವನು ಹೇಳ್ತಾನೆ. ಬಟ್ ಅವನಿಗೆ ಗೊತ್ತಿರಲ್ಲ, ಗೌಡ ಕ್ಯೂಡ ಅಂತ ಹೇಳಿ ಅವನಿಗೆ ಗೊತ್ತಿರಲ್ಲ. ಆವಾಗ ಗೌಡ ಏನು ಮಾಡ್ತಾನೆ ಅಂದರೆ, ಸರಿ ಆಯಿತು ಅಂದ್ಬಿಟ್ಟು ತಲೆ ಅಳ್ಳಾಡಿಸ್ತಾನೆ. ಬಟ್ ಇವನು ಏನು ಹೇಳ್ದ ಅಂತಲೇ ಅವನು ಕೇಳಿಸ್ತಿರಲ್ಲ, ಅವನು ಸುಮ್ಮನೆ ಏನೋ ಹೇಳ್ತಿದ್ದಾನೆ ಬಿಡು ಅಂದ್ಕೊಂಡು ಅವ್ನು ಸುಮ್ಮನೆ ತಲೆ ಆಡಿಸ್ತಾನೆ. ಓಕೆನಾ, ಇದಾದಮೇಲೆ ಆ ಒಂದು ಕುರಿ ಕಾಯೋರು ಇರ್ತಾರಲ್ಲ ಅವ್ರು ಹೋಗ್ತಾರೆ. ಹೋಗಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಬಂದಮೇಲೆ ಏನಾಗುತ್ತೆ ಅಂದರೆ, ಸರಿ ಆಯಿತು ಅಂತ ಕುರಿಗಳನ್ನ ಒಂದೊಂದೇ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಕುರಿಗಳು ಕೂಡ ಕರೆಕ್ಟಾಗಿರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಇಲ್ಲಿ ಗೌಡಂಗೆ ಹೇಳಿರ್ತಾನಲ್ಲ, ನೀನು ಕರೆಕ್ಟಾಗಿ ನೋಡಿಕೊಂಡೆ ಅಂದರೆ ನಿಂಗೊಂದು ಕುಂಟು ಕುರಿನ ಕೊಡ್ತೀನಿ ಅಂತ ಹೇಳಿರ್ತಾನಲ್ಲ. ಸೊ ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಸರಿ ಆಯಿತು ಗೌಡನ್ ಕರೆದ್ಬಿಟ್ಟು ಹೇಳ್ತಾನೆ, ತಗೋ ನೀನು ನೋಡ್ಕೊಂಡಿದ್ಯಲ್ಲ, ಅದಕ್ಕೆ ನಿನಗೆ ನಾನು ಆಗಲೇ ಹೇಳಿ ಅಂದರೆ ಮಾತು ಕೊಟ್ಟಂಗೆ ತಗೋ ಒಂದು ಕುಂಟು ಕುರಿ ಅಂತ ಹೇಳಿಬಿಟ್ಟು ಅವನು ಕೊಡ್ತಾನೆ. ಬಟ್ ಇಲ್ಲಿ ಗೌಡಂಗೆ ಕಿವಿನೇ ಕೇಳಿಸಿರಲ್ವಲ್ಲ, ಅವ್ನು ಗೌಡಂಗೆ ಯಾವ ರೀತಿ ಕೇಳಿಸಿರುತ್ತೆ ಅಂದರೆ, ಮೇ ಬಿ ಇವನು ಗೌಡ ಒಂದು ಕಲ್ಲನ್ನ ತಗೊಂಡು ಕುರಿ ಕಾಲಿಗೆ ಹೊಡೆದು ಆ ರೀಸನಿಂದ ಕುರಿ ಕುಂಟಾಗಿದೆ, ಆ ಒಂದು ಆಪಾದನೆನ ಇವನು ನನ್ನ ಮೇಲೆ ಹಾಕ್ತಿದ್ದಾನೆ ಅಂತ ಹೇಳಿಬಿಟ್ಟು ಆ ಒಂದು ಗೌಡಂಗೆ ಆ ರೀತಿ ಅನಿಸಿರುತ್ತೆ. ಓಕೆನಾ, ಸೊ ಅದಕ್ಕೆ ಗೌಡ ಹೇಳ್ತಾನೆ ಏನು ಅಂದರೆ, ಇಲ್ಲ ನಾನೇನು ಮಾಡಿಲ್ಲ, ಕುರಿ ಕುಂಟಾಗೋದಕ್ಕೆ ನಾನು ಕಾರಣ ಅಲ್ಲ ಅಂತ ಹೇಳಿಬಿಟ್ಟು ಗೌಡ ಜಾಸ್ತಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಇಲ್ಲಿ ಏನು ಟ್ವಿಸ್ಟು ಅಂದರೆ, ಈ ಕುರಿ ಕಾಯೋನಿರ್ತಾನಲ್ಲ ಇವನು ಕೂಡ ಕ್ಯೂಡ ಆಗಿರ್ತಾನೆ. ಓಕೆನಾ, ಇವನೇನು ಅಂದ್ಕೊಳ್ತಾನೆ ಅಂದರೆ,
ಗೌಡ ನನಗೆ ಕುಂಟು ಕುರಿ ಬೇಡ, ಚೆನ್ನಾಗಿರೋ ಕುರಿಗೆ ಬೇಕು ಅಂತ ಹೇಳಿಬಿಟ್ಟು ಅವ್ನು ಕಿಚ್ಚಾಡ್ತಿದ್ದಾನೆ ಅಂತ ಹೇಳಿ ಈ ಒಂದು ಕುರಿ ಕಾಯೋನು ಅಂದ್ಕೊಳ್ತಾನೆ. ಸೊ ಇಬ್ಬರ ಮಧ್ಯೆ ಒಂದು ದೊಡ್ಡ ಜಗಳನೇ ಆಗ್ತಿರುತ್ತೆ. ಆವಾಗ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಸರಿ ಆಯಿತು, ಅವನು ಕುರಿ ಕಾಯೋನು ಹೇಳ್ತಾನೆ ಏನು ಅಂದರೆ, ನಮ್ಮ ಒಂದು ಪಂದ್ಯದ ಪ್ರಕಾರ ಅಂದರೆ ನೀನು ನನ್ನ ಕುರಿಗಳನ್ನೆಲ್ಲ ನೋಡ್ಕೊಂಡಾನೆ ನಿನಗೊಂದು ಕುಂಟು ಕುರಿನ ಕೊಡ್ತೀನಿ ಅಂತ ಹೇಳಿ ನಾನು ಹೇಳಿರೋದು, ನೀನು ಯಾಕೆ ನನಗೆ ಚೆನ್ನಾಗಿರೋ ಕುರಿ ಬೇಕು ಅಂತ ಹೇಳ್ತಿದ್ಯಾ ಅಂತ ಹೇಳಿ ಕುರಿ ಮೇಯ್ಸೋನು ಹೇಳಿದ್ರೆ, ಆ ಕಡೆಯಿಂದ ಗೌಡ ಹೇಳ್ತಾನೆ ಏನು ಅಂದರೆ, ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮ ಕುರಿ ಕಲ್ಲು ಹೊಡೆದಿಲ್ಲ, ಅದರಿಂದ ನಾನು ಹೊಡೆದಿರೋ ಕಲ್ಲಿಂದ ಅದು ಕುಂಟಾಗಿಲ್ಲ ಅಂತ ಹೇಳಿಬಿಟ್ಟು ಆ ಗೌಡ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇಬ್ಬರು ಮಧ್ಯೆನೂ ತುಂಬ ದೊಡ್ಡ ಜಗಳನೇ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವ್ರೇನು ಅಂದ್ಕೊಳ್ತಾರೆ ಅಂದರೆ, ಇಲ್ಲ, ಇದನ್ನು ಡಿಸೈಡ್ ಮಾಡೋದು ಯಾರು ಅಂದರೆ, ಸೊ ಶಾನ್ ಭೋಗ್ರ ಹತ್ರ ಹೋದರು ಅಂದರೆ ಅಲ್ಲಿ ಇಬ್ಬರು ಜಗಳನೂ ಬಗೆಹರುತ್ತೆ ಅಂದ್ಕೊಂಡು ಅವರಿಬ್ರು ಏನು ಮಾಡ್ತಾರೆ ಅಂದರೆ ಸೀದಾ ಶಾನ್ ಭೋಗ್ರ ಹತ್ರ ಹೋಗ್ತಾರೆ. ಓಕೆನಾ. ಅಲ್ಲಿ ಶಾನ್ ಭೋಗ್ರ ಹತ್ರ ಹೋದರೆ ಶಾನ್ ಭೋಗ್ರಿಗೆ ಅಲ್ಲಿ ಅವತ್ತಿನ ದಿನ ಯಾವುದಾಗಿರುತ್ತೆ ಅಂದರೆ ಶ್ರಾವಣ ಶನಿವಾರ ಆಗಿರುತ್ತೆ. ಓಕೆನಾ. ಅದಕ್ಕೆ ಶಾನ್ ಭೋಗ್ರು ಏನು ಮಾಡ್ತಿರ್ತಾರೆ ಅಂದರೆ, ಪೂಜೆಗೋಸ್ಕರ ದಾರಿಯಲ್ಲಿ ಬಿದ್ದಿರುತ್ತಲ್ಲ, ಒಂದು ದಾರಿಯಲ್ಲಿ ತುಳಸಿ ಬಂದಿರುತ್ತಲ್ಲ, ಸೊ ತುಳಸಿನ ಏನು ಮಾಡ್ತಾರೆ ಅಂದರೆ ಅವರು ಕಿತ್ಕೊಳ್ತಾ ಇರ್ತಾರೆ. ಓಕೆನಾ. ಸೊ ಅವಾಗ ಆ ಟೈಮ್ಗೆ ಈ ಗೌಡ ಮತ್ತು ಕುರಿ ಕಾಯ್ತಾರಲ್ಲ, ಇಬ್ಬರು ಕೂಡ ಬರ್ತಾರೆ. ಓಕೆನಾ. ಈ ಕಡೆಯಿಂದ ಗೌಡ ಹೇಳ್ತಾನೆ ಏನು ಅಂದರೆ, ಇಲ್ಲ ಇಲ್ಲ, ನಾನು ಕುರಿ ಕಲ್ಲು ಹೊಡೆದಿಲ್ಲ ನಾನು ಅಂತ ಹೇಳಿ ಗೌಡ ಹೇಳಿದ್ರೆ, ಆ ಕಡೆ ಒಬ್ಬ ಕುರಿ ಕಾಯೋನು ಹೇಳ್ತಾನೆ ಏನು ಅಂದರೆ, ಇಲ್ಲ, ಈ ರೀತಿ ನಮ್ಮ ಒಂದು ಪಂದ್ಯದ ಪ್ರಕಾರ ಏನು ಅಂದರೆ ಕುಂಟು ಕುರಿ ನಾನು ಕೊಡ್ತೀನಿ ಅಂತ ಹೇಳಿರೋದು, ಬಟ್ ಈ ಗೌಡ ಚೆನ್ನಾಗಿರೋ ಕುರಿ ಬೇಕು ಅಂತ ಹೇಳಿ ನನ್ನ ಜೊತೆ ಜಗಳ ಆಡ್ತಿದ್ದಾನೆ ಅಂತ ಹೇಳಿ ಕುರಿ ಮೇಯ್ಸೋನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಅದು ಈ ಶಾನ್ ಭೋಗನ್ಗೆ ಕೇಳಿಸ್ತಾನೆ ಇರಲ್ಲ. ಇಲ್ಲಿ ಶಾನ್ ಭೋಗನು ಕೂಡ ಕ್ಯೂಡ್ ಆಗಿರ್ತಾನೆ. ಓಕೆನಾ. ಅಲ್ಲಿ ಶಾನ್ ಭೋಗನ್ಗೆ ಇವರಿಬ್ಬರು ಮಾತುಗಳು ಅವನಿಗೆ ಯಾವ ರೀತಿ ಕೇಳಿಸ್ತಿರುತ್ತೆ ಅಂದರೆ, ಸೊ ಅವನು ಅಂದ್ಕೊಳ್ತಾನೆ ಏನು ಅಂದರೆ, ತುಳಸಿ ಗಿಡ ಕೀಳ್ತಿರೋದ್ರ ಬಗ್ಗೆ ಇವರಿಬ್ಬರು ಮಾತಾಡ್ತಿದ್ದಾರೆ ಅಂತ ಹೇಳಿ ಶಾನ್ ಭೋಗ ಅಂದ್ಕೊಂಡು ಅವ್ನು ಹೇಳ್ತಾನೆ ಏನು ಅಂದರೆ, ದಾರಿಲಿ ಬಿಟ್ಟಿರೋ ತುಳಸಿ ಕಿತ್ಕೊಳ್ತಾ ಇದ್ದೀನಿ, ನಿಮ್ಗೇನರೋ ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು ಇಲ್ಲಿ ಶಾನ್ ಭೋಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಆಗ ಇಲ್ಲಿ ನೋಡಿದ್ರೆ ಒಂದು ಟ್ರಯಾಂಗಲ್ ಶೇಪಲ್ಲಿ ವಾದ ನಡೀತಿರುತ್ತೆ. ಈ ಕಡೆ ಕುರಿ ಮೇಯ್ಸೋನು ಇಲ್ಲ ಇಲ್ಲ, ಈ ಥರ ಕುಂಟು ಕುರಿನ ಕೊಡ್ತೀನಿ ಅಂದರೆ, ಇವನು ನೋಡಿದ್ರೆ ಗೌಡ ನೋಡಿದ್ರೆ ಚೆನ್ನಾಗಿರೋ ಕುರಿ ಬೇಕು ಅಂತ ಇದ್ದಾನೆ ಅಂತ ಹೇಳಿ ಇಲ್ಲಿ ಇವನು ಹೇಳ್ತಿರ್ತಾನೆ ಕುರಿ ಮೇಯ್ಸೋನು. ಆ ಕಡೆ ಗೌಡ ನೋಡಿದ್ರೆ, ಇಲ್ಲ ಇಲ್ಲ, ನಾನು ಕುರಿಗಂತೂ ನಾನು ಕಲ್ಲು ಹೊಡೆದಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇವನು ಗೌಡ ಹೇಳ್ತಿರ್ತಾನೆ. ಆ ಕಡೆ ಶಾನ್ ಭೋಗ ನೋಡಿದ್ರೆ ರೋಡಲ್ಲಿ ಬಿದ್ದಿರೋ ಒಂದು ಅಂದರೆ ರೋಡಲ್ಲಿ ಬಿಟ್ಟಿರೋ ಒಂದು ತುಳಸಿನ ಕಿತ್ತರೆ ನಿಮ್ಗೇನರೋ ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು ಅಲ್ಲಿ ಶಾನ್ ಭೋಗ್ರು ಹೇಳ್ತಿರ್ತಾರೆ. ಓಕೆನಾ. ಇವ್ರು 3 ಜನದ ಮಧ್ಯನೂ ತುಂಬ ದೊಡ್ಡ ಜಗಳ ಆಗ್ತಿರುತ್ತೆ. ಅವಾಗ ಏನು ಮಾಡ್ತಾನೆ ಅಂದರೆ ಶಾನ್ ಭೋಗ ಹೇಳ್ತಾನೆ ಏನು ಅಂದರೆ, ಬನ್ನಿ, ನಮ್ಮ ಮನೆ ಮೂಲೆಯಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಇಬ್ಬರೂ ಕರ್ಕೋಗ್ತಾನೆ. ಓಕೆನಾ. ಅಲ್ಲಿ ಕರ್ಕೊಂಡು ಹೋಗಿ ಏನು ಮಾಡ್ತಾನೆ ಅಂದರೆ, ಅಲ್ಲೇ ಇದ್ದಂತಹ ಒಂದು ದೊಣ್ಣೆನ ತಗೊಂಡು ಇಬ್ರಿಗೂ ಕೂಡ ಚೆನ್ನಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಹೊಡಿತಾ ಇರೋ ರೇಂಜ್ಗೆ ಅಲ್ಲಿ ಕುರಿ ಮೇಯ್ಸೋನು ಮತ್ತು ಗೌಡ ಇಬ್ಬರು ಎಗ್ರಿ ಕುಣಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ಫುಲ್ಲು ಕಿಚ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವ್ರಿಗಿದ್ದಂತಹ ಕ್ಯೂಡು ಅಲ್ಲಿ ಇಳಿದೋಯ್ತು ಅನ್ನೋ ಒಂದು ಹಾಸ್ಯದ ಸಾಲುಗಳ ಮೂಲಕ ಈ ಕಥೆನ ಮುಕ್ತಾಯ ಮಾಡ್ತಾರೆ. ಓಕೆನಾ. ಸೊ ಇಷ್ಟು ಈ ಒಂದು ಸ್ಟೋರಿ ಆಗಿದೆ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಇಲ್ಲಿ ಕಂಪ್ಲೀಟಾಗಿ ಕ್ಯೂಡ್ರ ಬಗ್ಗೆ ಇರೋದು. ಓಕೆನಾ. ಯಾರಿಗೂ ಕೂಡ ಕಿವಿ ಕೇಳಿಸಲ್ಲ. ಅಂದರೆ ಕಮ್ಯುನಿಕೇಷನ್ ಗ್ಯಾಪಿಂದ ಒಬ್ಬರು ಹೇಳಿದ್ದು ಇನ್ನೊಬ್ರಿಗೆ ಅರ್ಥ ಆಗದೆ ಇರೋ ರೀಸನಿಂದ ಹೆಂಗೆಲ್ಲ ಒಂದು ಸ್ಟೋರಿ ಟ್ವಿಸ್ಟ್ ತಗೊಳ್ತಾ ಹೋಯಿತು ಅಲ್ವಾ. ಸೊ ಅದನ್ನು ಇಲ್ಲಿ ಹೇಳ್ತಾ ಹೋಗಿರೋದು. ಹಾಗೆ ಇಲ್ಲಿ ಹಾಸ್ಯದ ಮೂಲಕ ಇಲ್ಲಿ ಕಥೆನ ಎಂಡ್ ಮಾಡಿದ್ದಾರೆ. ಸೊ ಇಷ್ಟು ಈ ಒಂದು ಸ್ಟೋರಿ ಆಗಿದೆ. ಇಲ್ಲಿಗೆ ಈ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.